ಎಲ್ಲ ಗಣ್ಯರಿಗೂ ನಮಸ್ಕಾರ. ಕೆಲವ್ರನ್ನ ದೂರದಿಂದ ನೋಡಿದಾಗ ಜಾಸ್ತಿ ಅಭಿಮಾನ ಇರುತ್ತೆ. ಅವ್ರನ್ನ ಮುಖತಃ ಭೇಟಿ ಆದಮೇಲೆ ಅವರ ನಡವಳಿಕೆಗಳಿಂದ ಸ್ವಲ್ಪ ಅಭಿಮಾನ ಕಮ್ಮಿ ಆಗುತ್ತೆ. ಇನ್ನು ಕೆಲವ್ರನ್ನ ದೂರದಿಂದ ನೋಡಿರ್ತೀವಿ, ಇಷ್ಟಪಟ್ಟಿರ್ತೀವಿ, ಒಂದು ತಕ್ಕ ಮಟ್ಟಿಗೆ ಅಭಿಮಾನನೂ ಇರುತ್ತೆ. ಆದರೆ ಅವ್ರನ್ನ ಭೇಟಿ ಆದಮೇಲೆ ಅವರ ನಡವಳಿಕೆ, ಅವ್ರು ಯಾವ ರೀತಿ ಇನ್ನೊಬ್ಬರನ್ನ ಭಾವಿಸ್ತಾರೆ, ಅದರಿಂದ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ. 2006 ಸೇವಂತಿ ಅಂತ ಒಂದು ಸಿನಿಮಾ, ವಿಜಯ ರಾಘವೇಂದ್ರ ಸರ್ ಹೀರೋ, ರಮ್ಯಾ ಮೇಡಮ್ ಹೀರೋಯಿನ್ನು, ಮತ್ತು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ನಿರ್ದೇಶಕರು. ಅದರ ಧ್ವನಿ ಸಿರುಳಿ ಬಿಡುಗಡೆ ಒಂದು ಕಾರ್ಯಕ್ರಮ. ನನಗವಾಗ 10 ವರ್ಷ ವಯಸ್ಸು. ಹೋಗಿದ್ದೆ, ಒಬ್ರು ಸ್ಟಾರ್ ನಟರು ಬಂದಿದ್ರು, ನನ್ನ ಕುಟುಂಬದ ಜೊತೆ ಹೋಗಿದ್ದೆ. ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕಲ್ಲ ಅಂತ ಕೇಳಿದೆ. ಹೇಗೋ ಮಾಡಿ ಕರ್ಕೊಂಡು ಹೋದ್ರು. ಅವ್ರನ್ನ ಫೋಟೋ ಅಂತ ಕೇಳಿದ್ಕೆ, ಏನು ಮಾಡ್ತಿದ್ಯಮ್ಮ, ಏನು ಎತ್ತಂತೆ, ಏನೋಗ್ತಿದ್ಯಲ್ಲ ಕೇಳಿ ತೊಡೆ ಮೇಲೆ ಕೂರಿಸ್ಕೊಂಡು, ನಾನು ಯಾರು ಏನು ಅಂತ ಗೊತ್ತಿಲ್ಲ, ತೊಡೆ ಮೇಲೆ ಕೂರಿಸ್ಕೊಂಡು ಫೋಟೋ ಕೊಟ್ಟರು. ಅದೇ ನಮ್ಮ ಸ್ಯಾಂಡಲ್ವುಡ್ ಕಿಂಗ್ ಶಿವಣ್ಣ. ಅವತ್ತು ನಾನು ಅಭಿಮಾನಿ ಆಗಿದ್ದು, ಅವತ್ತು. ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ನಾನು ಸಿನಿಮಾಗಳಲ್ಲಿ ನೋಡಿದ್ದೆ, ಅವ್ರ ನಟನೆ, ಅವ್ರ ಹಾಡು, ಅವ್ರ ನೃತ್ಯ, ಅದೆಲ್ಲದೂ ಇಷ್ಟಪಟ್ಟಿದ್ದೆ. ಆದರೆ ಒಬ್ಬ ಅಭಿಮಾನಿ ಅಂತ ಆಗಿದ್ದು, ಅವ್ರು ಯಾವ ರೀತಿ, ನಾನು ಯಾರು ಏನು ಎತ್ತ ಅಂತ ಗೊತ್ತಿಲ್ದಲೇ ಇದ್ರೂ ಕೂಡ ಅವತ್ತು ನನ್ನ ಜೊತೆ ಯಾವ ರೀತಿ ನಡ್ಕೊಂಡ್ರು, ಅವತ್ತು ನಾನು ಅವ್ರಿಗೆ ಅಭಿಮಾನಿ ಆದೆ. ಅದಾದ ನಂತರ 2014-15 ನಾನು ಬ್ರಿಟನ್ನಲ್ಲಿ ಲಾ ಓದಬೇಕಾದ್ರೆ ಏರ್ಪೋರ್ಟ್ನಲ್ಲಿ ನೋಡಿದೆ, ಅವರು ದುಬೈಗೆ ಹೊರಟಿದ್ರು. ನಾನು ಆ ಚಿಕ್ಕ ವಯಸ್ಸಿನ ನೆನಪು ಹೊಡೋದು. ಮತ್ತೆ ನಾನು ಹಣ ಒಂದು ಫೋಟೋ ಅಂತ ಕೇಳಿದೆ. 1 ನಿಮಿಷ ನಮ್ಮ ಬರ್ತೀನಿ, ಬ್ಯಾಗ್ ಡ್ರಾಪ್ ಮಾಡಿ ಬರ್ತೀನಿ ಅಂತ ಲಗೇಜ್ ಡ್ರಾಪ್ ಮಾಡಿ ಬಂದು ಫೋಟೋ ಕೊಟ್ಟೋದ್ರು. ಅವತ್ತು ಗೊತ್ತಿಲ್ಲ ಅವ್ರಿಗೆ ನಾನು ಯಾರು, ಏನು ಎತ್ತ, ಏನೂ ಐಡಿಯಾ ಇಲ್ಲ. ಅಷ್ಟು ಬ್ಯುಸಿ ಮಧ್ಯೆ ಕೂಡ ಬಂದು ಫೋಟೋ ಕೊಟ್ಟೋದ್ರು. ಅದಾದ್ಮೇಲೆ 2016 ಶಿವಲಿಂಗ ಸಿನಿಮಾ ಲಂಡನ್ನಲ್ಲಿ ಬಿಡುಗಡೆ ಆಗಿತ್ತು. ಅವ್ರ ಕುಟುಂಬ ಸಮೇತರಾಗಿ ಅವತ್ತು ಬಂದಿದ್ರು. ಅವತ್ತು ಸುಮಾರು 100 ಜನ ಕನ್ನಡಿಗರು ಎಲ್ಲ ಸೇರಿದ್ರು. ನಾನು ಅವತ್ತು ಗಮನಿಸಿದ್ದೇನೆಂದ್ರೆ, ಅಷ್ಟು ಜನಕ್ಕೆ ತಾಳ್ಮೆಯಿಂದ ಪ್ರತಿಯೊಬ್ಬರಿಗೂ ಫೋಟೋ ಕೊಟ್ಟರು, ಪ್ರತಿಯೊಬ್ಬರಿಗೂ ಕೊಟ್ಟರು. ನಾನು ಅವತ್ತು ಅನ್ಕೊಂಡೆ, ನಿಜವಾಗ್ಲೂ ಚಿತ್ರರಂಗಕ್ಕೆ ಬರುವಂತಹ ನಟರಿಗೆ ಇಂಥವ್ರಲ್ವೇನಪ್ಪ ನಮಗೆ ಮಾದರಿ ಆಗ್ಬೇಕಿರೋರು. ಈ ಥರ ನಡವಳಿಕೆ ಅಲ್ವಾ ಎಲ್ಲರೂ ಇಂಬೈಬ್ ಮಾಡ್ಕೋಬೇಕಾಗಿರುವಂಥದ್ದು, ಅಳವಡಿಸ್ಕೋಬೇಕಾಗಿರುವಂಥದ್ದು. ಅಣ್ಣವ್ರು ಹಂಗಿದ್ರು ಹಿಂಗಿದ್ರು ಅಂತ ಎಲ್ಲರೂ ಹೇಳೋದು ಕೇಳಿದೀವಿ, ನಾವು ಅಣ್ಣವ್ರನ್ನ ನೋಡಿಲ್ಲ. ನಾನು ನೋಡೋಕ್ಕಾಗಲಿಲ್ಲ, ನಮ್ಮ ಜನ್ರೇಷನ್ ನಾವು ನೋಡೋಕ್ಕಾಗಲಿಲ್ಲ. ಆದರೆ ಶಿವಣ್ಣನ ನೋಡಿದಾಗ ಬಹುಶಃ ಅಣ್ಣವರು ಹಿಂಗೆ ಇದ್ರೇನೋ ಅಂತ ನಾವು ಭಾವಿಸ್ಬೋದು. ಯಾಕೆಂದ್ರೆ ಬರುವಂತ ನಮ್ಮಂತ ಯುವ ನಟರಿಗೆ, ಹೊಸಬರಿಗೆ ಯಾವ ರೀತಿ ನಡ್ಕೋಬೇಕು, ಜನರ ಹತ್ರ ಯಾವ ರೀತಿ ನಡ್ಕೋಬೇಕು, ಯಾರೋ ಒಂದು ಫೋಟೋ ತೆಗೆಸ್ಕೊಳಕ್ ಬಂದವ್ರ ಹತ್ರ ಯಾವ ರೀತಿ ನಡ್ಕೋಬೇಕು, ಯಾರೋ ಅಭಿಮಾನಿಗಳು ಇಷ್ಟಪಡೋವಂಥವ್ರು ಬಂದಾಗ ಅವ್ರನ್ನ ಯಾವ ರೀತಿ ನಾವು ನಡೆಸ್ಕೋಬೇಕು. ಇವತ್ತು ಅಪ್ಪು ಸರ್ ನಮ್ಮ ಜೊತೆ ಇಲ್ಲ. ಅವ್ರು ಯಾವ ಕಾರಲ್ಲಿ ಓಡಾಡ್ತಿದ್ರು, ಎಂಥ ಮನೇಲಿದ್ರು, ಏನು ಐಷಾರಾಮಿ ಜೀವನ ನಡೆಸ್ತಿದ್ರು, ಇದು ಯಾವುದು ನೆನಪಿಲ್ಲ ನಮಗೆ. ನಾವು ಅವ್ರನ್ನ ಭೇಟಿ ಆದಾಗ ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ಒಂದೇ ನೆನಪಲ್ಲಿರೋದು, ಅದು ಒಂದೇ ನೆನಪಲ್ಲಿರೋದು, ಅದು ಒಂದೇ ಉಳಿಯೋದು ಕೂಡ, ಅದು ಒಂದೇ ಉಳಿಯೋದು ಕೂಡ. ಈ ಕಥೆನ ಮೊದಲು ಅಪ್ಪು ಸರ್ 2 ಸಲ ಕೇಳಿದ್ರು. ಅವತ್ತು ನಾನು ಶಿವಣ್ಣನ್ ಕೂಡ ಅದೇ ಹೇಳ್ತಾ ಇದ್ದೆ. ಅವತ್ತು ಕಥೆ ಕೇಳಿದಾಗ ಕೂಡ ಅಪ್ಪು ಸರ್ ಒಂದು ಮಾತು ಹೇಳಿದ್ರು, ಇದೊಂದು ಕಲ್ಟ್ ಸಿನಿಮಾ ಇದ್ದಂಗಿದೆಯಮ್ಮ, ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ನಾವು ಕ್ಲೈಮ್ಯಾಕ್ಸ್ ಸಿನಿಮಾದ ಕಂಠೀರವದಲ್ಲಿ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಸಂದರ್ಭದಲ್ಲೂ ಕೂಡ ಶಿವಣ್ಣ ಸೆಟ್ಗೆ ಬಂದಿದ್ರು. ನಮ್ಮ ನಿರ್ದೇಶಕರಾದಂಥ ಸಿಂಪಲ್ ಸುನಿ ಸರ್ ಕೇಳಿದ್ರು, ಏನೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಂತ ಅಲ್ಲಿ ಶಿವಣ್ಣ ಇದ್ರು ಅಂತ ಹೋಗಿ ಕರೆದು ಬಂದಿದ್ರು. ಶಿವಣ್ಣ ಯಾವಾಗ ಬರ್ತಾರೆ ನಮಗೆ ಗೊತ್ತಿಲ್ಲ, ಇವ್ರು ಕರೆದು ಬಂದಿದ್ದಾರೆ, ನಮ್ಮ ಪಾಡಿ ನಾವು ಶೂಟಿಂಗ್ ಮಾಡ್ತಾ ಇದೀವಿ. ಅವ್ರು ಒಬ್ರಿಗೂ ಹೇಳದಲ್ಲೇ ಜೊತೆಲಿ ಒಬ್ಬರೇ ಸಿಂಗಲ್ ಆಗಿ ಅವ್ರ ಜೊತೆ ಒಬ್ರು ಅಸಿಸ್ಟೆಂಟ್ ಕರ್ಕೊಂಡು ಹೋಗಿ ಒಂದು ಸೈಲೆಂಟ್ ಆಗಿ ಯಾವುದೋ ಮೂಲೆಯಲ್ಲಿ ನಿಂತ್ಕೊಂಡು ಶೂಟಿಂಗ್ ನೋಡ್ತಾ ಇದ್ದಾರೆ. ನಮಗೆ ಗೊತ್ತೇ ಇಲ್ಲ, ಅವ್ರು ಬಂದು 5-6 ನಿಮಿಷ ಮೇಲಾಗ್ಬಿಟ್ಟಿದೆ. ಆಮೇಲೆ ಶಿವಣ್ಣ ಬಂದ್ರು ಅಂತ ಎದ್ನು ಬಿದ್ದು ಅಂತ ಎಲ್ಲ ಹೋದ್ವಿ. ಅವತ್ತು ಕೂಡ ಸಿನಿಮಾದ ಫುಟೇಜ್ಗಳು, ರಶಸ್ಗಳೆಲ್ಲ ನೋಡಿ ಅವರು ತುಂಬಾ ಚೆನ್ನಾಗಿದೆ, ಒಂದು ಅಗಲು ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಅನ್ನ ಬೆಂದಿದೆಯೋ ಇಲ್ವೋ ಅಂತ. ಹಂಗೆ ಇಷ್ಟು ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಒಂದು ಭಾಳ ಟೇಸ್ಟ್ಫುಲ್ ಆಗಿ ಮಾಡಿದ್ದೀರಾ ಅಂತ. ಮೊದಲನೇ ಸಿನಿಮಾದ ನಟ ಅಂತ ಅನ್ನಿಸ್ತಿಲ್ಲ ಅಂತನೂ ಅವತ್ತು ಹೇಳಿದ್ರು. ಮತ್ತೆ ಅವ್ರಿಗೆ ಶೋರಿಲು ಮತ್ತು ಬೇರೆ ಬೇರೆ ತೋರಿಸಿದಾಗ್ಲೂ ಹೇಳಿದ್ರು. ಪಾಪ ಈಗಲೂ ಅದೇ ಹೇಳ್ತಾ ಇದ್ರು. ಭಾಳ ಖುಷಿ ಆಗುತ್ತೆ.
ನಮ್ಮ ಪೀಳಿಗೆಗೆ ಯಾರನ್ನೋ ಒಬ್ರನ್ನ ನೋಡ್ಬೋದು, ನೋಡಿ ಈ ಥರ ಇರಬೇಕಪ್ಪ ಅಂತ ತೋರಿಸೋದಕ್ಕೆ ಒಂದು ಫಿಗರ್ ಇದೆ ನಮ್ಮಲ್ಲಿ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಮುಖ್ಯವಾಗಿ ಆ್ಯಕ್ಚುಲಿ ನನ್ನ ಮಾತುದ್ದಕ್ಕೂ ಶಿವಣ್ಣ ಅಣ್ಣ ಅಣ್ಣ ಅಂತ ಹೇಳ್ತಾ ಇದ್ದೀನಿ. ಬಟ್ ತಮಾಷೆ ಏನು ಅಂದರೆ, ಅವರ ಹುಟ್ಟಿದ ದಿನ 12 ಜುಲೈ 1962. ನಮ್ಮ ತಂದೆಯವರು ಹುಟ್ಟಿದ ದಿನ 13 ಜುಲೈ 1962. ಒಂದಿನ ನಮ್ಮ ತಂದೆಯವರೇ ಚಿಕ್ಕವರು. ಯಾಕೆ ಹೇಳಿದೆ ಅಂದರೆ, ನಮಗೆ ತಂದೆ ಸಮಾನರು, ಆದರೆ ಪಕ್ಕದಲ್ಲಿ ನಿಲ್ಸಿದ್ರೆ ಅಣ್ಣ ಅಂತ ಹೇಳ್ಬೇಕು ಅನ್ಸುತ್ತೆ. ಅವ್ರು ಇವತ್ತಿಗೂ ಅದೇ ಎನರ್ಜಿ. ಅದು ಯಾವ ರೀತಿ ಅವರು ಮೇಂಟೈನ್ ಮಾಡಿದಾರೆ ಗೊತ್ತಿಲ್ಲ. ಆರೋಗ್ಯದ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನೆಲ್ಲ ಫೈಟ್ ಮಾಡಿ ಒಬ್ಬ ಫೈಟರ್ ಥರ ಇವತ್ತು ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಅವ್ರಿಗೆ ಭಗವಂತ ಅವ್ರನ್ನ ಶತಾಯುಷಿಯಾಗಿಟ್ಟಿರಲಿ. ಅವ್ರು ಹೀಗೆ ಚಿಕ್ಕವ್ರನ್ನ, ದೊಡ್ಡವ್ರನ್ನ, ಹೊಸಬ್ರನ್ನ ಎಲ್ಲರನ್ನೂ ಆಶೀರ್ವಾದ ಮಾಡ್ತಾ ಅವ್ರು ಶತಾಯುಷಿಯಾಗಿರಲಿ ನಮ್ಮ ಮಧ್ಯೆ ಅಂತ ನಾವು ಆಶಿಸ್ತೀವಿ. ಮುಖ್ಯವಾಗಿ ನಾನು ಸಿನಿಮಾ ಬಗ್ಗೆ ಯಾವಾಗಲೂ ಮಾತಾಡ್ತಾ ಹೇಳ್ತಾ ಇರ್ತೀನಿ, ಸಿನಿಮಾ ಅಂದ್ರೆ ನನಗೆ ಮ್ಯಾಜಿಕ್ ಅಂತ ಅನ್ನಿಸ್ತಿತ್ತು ಚಿಕ್ಕ ಹುಡುಗ ಇದ್ದಾಗಿಂದ. ಅಲ್ಲಿ ಪರದೆ ಮೇಲೆ ಅಣ್ಣವರು ಹಾಡ್ತಿದ್ರೆ ಓ ನಿಜ ಹಾಡ್ತಿದಾರವರು ಅಂತ ಅನ್ಕೊಂತಾ ಇದ್ದೆ. ಅವ್ರ ಹತ್ರ ನಾನೆಲ್ಲ ಅಳ್ತಾ ಇದ್ದೆ. ಅಲ್ಲಿ ಯಾರೋ ಒಂದು ಸಾಯೋ ಪಾತ್ರ ಮಾಡ್ತಿದ್ರೆ ಇಲ್ಲಿ ನಮಗೆ ಕರಳು ಕಿತ್ತು ಬರೋದು. ಸೊ ಇದೆಲ್ಲ ನನಗೆ ಮ್ಯಾಜಿಕ್ ಥರ ಕಾಣ್ತಾ ಇತ್ತು. ಆದರೆ ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ. ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ನಾನು ಸಿಂಪಲ್ ಸುನಿ ಸರ್ ಒಬ್ಬ 10 ಚಿತ್ರಗಳ ನಿರ್ದೇಶನ ಮಾಡಿರುವಂತಹ ಒಬ್ಬ ನಿರ್ದೇಶಕರು ತನ್ನ ಜೀವನದ ಕನಸಿನ ಕೂಸು ಗತವೈಭವ, ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಅವ್ರು ಬಂದು ಹೇಳ್ತಾರೆ. 19 ಸಿನಿಮಾ 3 ಬೇರೆ ಭಾಷೆಗಳಲ್ಲಿ ಮಾಡಿರುವಂಥ ಆಶಿಕಾ ರಂಗನಾಥ್ ಅಂತ ಒಬ್ಬ ನಟಿ. ನಾನು ಮೊದಲನೇ ಸಿನಿಮಾದಲ್ಲಿ ಅವ್ರ ಜೊತೆ, ಅವರ 19 ಸಿನಿಮಾದ ಅನುಭವದ ಜೊತೆ ಅವ್ರ ಜೊತೆ ನಾನು ಕೆಲಸ ಮಾಡುವಂಥ ಅವಕಾಶ. ಅದೇ ರೀತಿ 28 ಚಿತ್ರಗಳಲ್ಲಿ ಸಂಗೀತ ಸಂಯೋಜನೆ ಮಾಡಿರುವಂತಹ ಸಂಗೀತ ನಿರ್ದೇಶಕರಾದಂಥ ಜೂಡಾ ಸ್ಯಾಂಡಿ ಸರ್, ವಿಲಿಯಂ ಡೇವಿಡ್ ಸರ್, ಎಂತೆಂಥ ಚಿತ್ರಗಳು ಕೊಟ್ಟಿರುವಂಥ ಛಾಯಾಗ್ರಾಹಕರು. ಕೇಡಿ, ಮುಂದೆ ಅವ್ರ ಕೇಡಿ ಚಿತ್ರ ಕೂಡ ಬರ್ತಾ ಇದೆ. ಈ ಹಿಂದೆ ವಿಕ್ರಾಂತ್ ರೋಣ, ರಂಗಿತರಂಗ, ರಾಜರಥ ಅಂತ ಸಿನಿಮಾಗಳು ಮಾಡಿದ್ದಾರೆ. ನಮ್ಮ VFX ಸೂಪರ್ವೈಸರ್, ಆಶ್ಚರ್ಯ ನೋಡಿ, ಒಬ್ಬ ರಾಧೇಶ್ಯಾಮ್, ಒಂದು ಪುಷ್ಪ ಅಂತ ಚಿತ್ರಗಳನ್ನ ಮಾಡಿರುವಂಥ VFX ಅವರು ನಮ್ಮ ಕನ್ನಡದ ಗತವೈಭವ ಚಿತ್ರ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಮ್ಯಾಜಿಕ್ ಅಲ್ಲ, ನಾವು ಅನ್ಕೊಳಕ್ಕಾಗತ್ತಾ? ಇದೆಲ್ಲ ಒಂದು ಮ್ಯಾಜಿಕ್. ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ. ನಾನು ಚಿಕ್ಕ ವಯಸ್ಸಿಂದ ನನ್ನ ಎದುರುಗಡೆ ಮನೆಯವರು ದೀಪಣ್ಣ, ನಮ್ಮ ನಿರ್ಮಾಪಕರು, ನನ್ನನ್ನು ಸಿನಿಮಾ ಬೇಡ ಗುರು, ನೀನು ಬೇರೆ ಏನಾದರೂ ಮಾಡು, ನೀನು ಬೇರೆ ಏನು ಮಾಡಿದ್ರು ಚೆನ್ನಾಗಾಗ್ತೀಯ, ಸಿನಿಮಾ ಸುಲಭ ಅಲ್ಲ, ಯಾವುದೋ ದೊಡ್ಡ ದೊಡ್ಡ ಕುಟುಂಬದವ್ರಿಗೆ ಓಕೆ, ನಮ್ಮಂಥವ್ರಿಗೆಲ್ಲ ಆಗಲ್ಲಪ್ಪ, ಬೇಡ ಅಂತ ನನ್ನನ್ನು ಸಿನಿಮಾ ತಪ್ಸಕ್ಕೋಸ್ಕರ ನನ್ನ ಜೊತೆ ಓಡಾಡೋರು. ಸಿನಿಮಾ ಮಾಡಬೇಡ ಅಂತ ಹೇಳಕ್ ನನ್ನ ಜೊತೆ ಓಡಾಡೋರು ಒಂದಷ್ಟು ದಿನ. ಅದಾದ್ಮೇಲೆ ಅವರೇ ಇವತ್ತು ನಮ್ಮ ಜೊತೆ ನಿಂತು ನಿರ್ಮಾಪಕರಾಗಿ ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಂದ್ರೆ ಏನು. ಈ ರೀತಿ ವರ್ಷಿಣಿ ಅವರು ನಿಜವಾಗ್ಲೂ ಕಾಸ್ಟ್ಯೂಮ್ಸು ಇವತ್ತು ಏನಾದರೂ ಒಂದಷ್ಟು ಅಥೆಂಟಿಸಿಟಿ ಕಾಣ್ತಿದೆ ನಾವು ಹಾಕಿರೋಂಥ ಉಡುಪುಗಳಲ್ಲಿ ಅಂತಂದರೆ ಅದರಲ್ಲಿ ಸ್ಟೈಲಿಸ್ಟ್ ವರ್ಷಿಣಿ ಅವ್ರದ್ದು ಪಾತ್ರ ತುಂಬ ದೊಡ್ಡದಿದೆ. ನಮ್ಮ ದಯಣ್ಣ ಅವ್ರ ಪಾತ್ರ ಇದೆ. ಆಮೇಲೆ ಈ ಒಂದು ಭಾಗದ ಚಿತ್ರೀಕರಣ ಸಂದರ್ಭದಲ್ಲಿ ನನ್ನ ತಂಡಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಪ್ರತಿಯೊಬ್ಬರೂ ಅವ್ರ ಕೆಲಸ ಬಿಟ್ಟು ಇನ್ನೆಲ್ಲ ಎಕ್ಸ್ಟ್ರಾನೂ ಮಾಡಿದ್ದಾರೆ. ನಮ್ಮ ನಿರ್ಮಾಪಕರು ಒಂದು ಪಾಯಿಂಟಲ್ಲಿ ನಾವು ಅಲ್ಲಿ ನಮಗೆ ಮ್ಯಾನೇಜರ್ ಸಿಗ್ತಿರಲಿಲ್ಲ. ನಾವು ಒಂದು ಸಣ್ಣ ಒಂದು ದ್ವೀಪದಲ್ಲಿ ಹೋಗಿ ಚಿತ್ರೀಕರಣ ಮಾಡಿ ಬಂದಿರೋದು. ಅವ್ರು ಹೋಗಿ ಒಂದು ಡ್ರೈವರ್ ಕೆಲಸನೂ ಮಾಡಿಬಿಟ್ಟಿದ್ದಾರೆ. ಇಂಥ ಕೆಲಸ ಅಂತ ಬಿಟ್ಟಿಲ್ಲ. ಆಶಿಕಾ ಅವರು ಚಿತ್ರದ ನಾಯಕ ನಟಿ ಅಲ್ದಲೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಡ್ಯಾನ್ಸ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಎಲ್ಲ ಥರನೂ ಅವರು ಪಾತ್ರ ನಿರ್ವಹಿಸಿದ್ದಾರೆ. ಭೂಷಣ್ ಮಾಸ್ಟ್ರು ಅವರೊಬ್ಬರ ಅಸಿಸ್ಟೆಂಟ್ ಇಲ್ದಂಗೆ ಬಂದು ಮಾಡಿ ಅವ್ರ ಕಷ್ಟ ಪಾಪ. ಅಲ್ಲಿ ಪೋರ್ಚುಗಲಲ್ಲಿ ಪಾಪ ಅವ್ರಗಳಿಗೆ ಇಂಗ್ಲೀಷ್ ಬರೋದು ಅಷ್ಟರಲ್ಲೇ ಇದೆ, ನಮ್ಗಳಿಗೆ ಯಾರಿಗೂ ಪೋರ್ಚುಗೀಸ್ ಬರಲ್ಲ. ಸೊ ಅದೊಂದು ರೀತಿ ಒಂದು ಬೇರೆ ಒಂದು ಅನುಭವ. ನಮ್ಮ ಚಿರು ಕೂಡ ಒಂದು ಪಾತ್ರ ನಿರ್ವಹಿಸಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೀಗೆ ಎಲ್ಲರ ಶ್ರಮ ಇದೆ. ನಾನು ಒಂದು ಘಟನೆನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. 2018ರಲ್ಲಿ ನಾನು ಅಷ್ಟೊತ್ತಿಗೆ ಆಲ್ರೆಡಿ ನಾನು ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಸಿನಿಮಾಗಳು ಮತ್ತು ಈ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಸ್ ಈ ಥರದ್ದೆಲ್ಲ ನಾನು ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಆಲ್ರೆಡಿ. ನಮ್ಮ ತಂದೆಯವ್ರ ಹತ್ರ ಈ ವಿಚಾರವಾಗಿ ಅವ್ರಿಗೆ ಇಷ್ಟ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ಎಲ್ಲರೂ ಒಮ್ಮೆ ಊಟಕ್ಕೆ ಸೇರಿದಾಗ, ಮಗ ಇಷ್ಟೆಲ್ಲ ಆಸೆ ಪಡ್ತಾನೆ, ಒಂದು ಸಿನಿಮಾ ಮಾಡೋಕ್ಕೇನು ಅಂತ ಈ ಥರ ಚರ್ಚೆ ಆಯಿತು. ನಮ್ಮ ತಂದೆಯವ್ರು ಯಾವುದೋ 3 ಆಪ್ಷನ್ ಕೊಟ್ಟರು. ಈ ಮೂರು ಪ್ರೊಫೆಷನ್ ಬಿಟ್ಟು ಇನ್ನು ಬೇರೆ ಇನ್ನೇನೇ ಮಾಡಿದ್ರು ನಾನು ಸಪೋರ್ಟ್ ಮಾಡಲ್ಲ ಅಂತ ಇಂಡೈರೆಕ್ಟಾಗಿ ಸಿನಿಮಾಗೆ ನಂದಂತೂ ಸಪೋರ್ಟ್ ಇಲ್ಲ. ನಾನು ಅವತ್ತು ಅವ್ರಿಗೆ ಹೇಳಿದೆ,
ಕಷ್ಟ ಅಂತ ಬಂದವ್ರು ಯಾರನ್ನೂ ನೀವು ಬರಿಗೈಯಲ್ಲಿ ಕಳಿಸಿಲ್ಲ, ಏನಾಗುತ್ತೋ ಸಹಾಯ ಮಾಡಿದ್ದೀರಾ. ಅವರೆಲ್ಲ ಹೋಗ್ಬೇಕಾರೆ ನಿನ್ನ ಹೆಂಡತಿ ಮಕ್ಳಿಗೆ ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮದು ಅಂತ ನನಗೇನು ದುಡ್ಡು ಬೇಡ, ಆ ಆಶೀರ್ವಾದ ಒಂದಿದೆ, ಅದು ನಾನು ಕಾಪಾಡ್ತೀನಿ, ನೀವು ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತ ಅದು ಹೇಳಿ ಹೊರಟು ಬಂದೆ. ಬಹಳಷ್ಟು ದಿನ ನನ್ನ ಮನಸ್ಸಲ್ಲಿ ಒಂದು ನೋವು ಉಳ್ಕಂತು. ಯಾಕೆ ಒಂದು ಸಲ ನೋಡ್ಬೋದಲ್ಲ, ಏನಕ್ಕೆ ಇವರು ಏಕಾಏಕಿ ತಿರಸ್ಕಾರ ಮಾಡೋದೇನಕ್ಕೆ? ನಾನು ಶ್ರಮ ಪಡ್ತಿರೋದು, ನಾನು ಬೀದಿ ನಾಟಕ ಮಾಡ್ತಿರೋದು, ಡ್ರಾಮಾ ಮಾಡ್ತಿರೋದು ಇವ್ರು ಕಾಣ್ತಿಲ್ವಾ? ಒಂದ್ಸಲ ನೋಡ್ಬೋದಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಅವತ್ತು ಬಹಳ ನೋವಿನಲ್ಲಿ ಒಂದ್ಸಲ ನನಗೇನು ಪ್ರೇರೇಪಣೆ ಆಯಿತು ಗೊತ್ತಿಲ್ಲ. ನಾನು ಅಣ್ಣವ್ರ ಸಮಾಧಿಗೆ ಹೋದೆ. ಅಲ್ಲಿ ಎರಡು ವಿಚಾರ ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸಿದೆ. ಒಂದು, ಉದ್ದಕ್ಕೂ ಒಂದಷ್ಟು ಅವ್ರು ಮಾಡಿರುವಂಥ ವೈವಿಧ್ಯಮಯವಾದಂಥ ಪಾತ್ರಗಳದ ಪೋಸ್ಟರ್ಗಳನ್ನ ಹಾಕಿದ್ರು. ಮತ್ತು ಇನ್ನೊಂದಷ್ಟು ಆ ವ್ಯಕ್ತಿ ದೈಹಿಕವಾಗಿ ನಮ್ಮನ್ನು ಅಗಲಿ 12 ವರ್ಷ ಆದಮೇಲೂ ಕೂಡ ಅಲ್ಲಿಗೆ ಜನ ಬರ್ತಾ ಇದ್ದಾರೆ, ಆಶೀರ್ವಾದ ತಗೊಂತಾ ಇದ್ದಾರೆ, ಅಲ್ಲಿ ಅವ್ರ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದಾರೆ, ಅಲ್ಲಿ ಆಶೀರ್ವಾದ ಪಡ್ಕೊತಾ ಇದ್ದಾರೆ. ನಾನು ಎರಡು ವಿಚಾರ ಬಹಳ ಸೂಕ್ಷ್ಮವಾಗಿ ನನ್ನ ಮನಸ್ಸಲ್ಲಿ ಉಳ್ಕಂತು. ಒಂದು, ದೈಹಿಕವಾಗಿ ಆ ವ್ಯಕ್ತಿ ನಮ್ಮನ್ನ ಅಗಲಿ 12 ವರ್ಷ, ಅವತ್ತಿಗೆ 12 ವರ್ಷ ಆಗಿದ್ರು ಕೂಡ ಇವತ್ತಿಗೂ ಜನರ ಮನಸ್ಸಲ್ಲಿ ಅವ್ರು ಇದಾರಲ್ಲ. ಒಬ್ಬ ಕಲಾವಿದನಿಗೆ ಈ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ಪ್ರೀತಿ ಕೊಡ್ತಾರೆ. ನೀವು ನಿಜವಾಗ್ಲೂ ಕಲಾ ಸರಸ್ವತಿನ ಪ್ರೀತಿಸಿ ನಿಮ್ಮನ್ನು ನೀವು ಅರ್ಪಿಸಿದ್ರೆ ಎಷ್ಟು ನಾವು ಪ್ರೀತಿಸ್ತೀವಿ ನೋಡಿ ಅಂತ ತೋರಿಸ್ಕೊಟ್ಟಿದ್ದಾರೆ ಕರ್ನಾಟಕದ ಜನ. ಆ ಪ್ರೀತಿಗಿಂತ ದೊಡ್ಡದು ಇನ್ಯಾವುದು ಸ್ಥಾನಮಾನ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಅದೇ ಎಲ್ಲದಕ್ಕಿಂತ ದೊಡ್ಡದು ಅಂತ ಅನ್ನಿಸ್ತು ಒಂದು. ಎರಡನೇದು, ಅವರು ಅಷ್ಟು ಪಾತ್ರಗಳು, ವೈವಿಧ್ಯಮಯವಾದಂಥ ಪಾತ್ರಗಳ ಪೋಸ್ಟರ್ಗಳು ಅಂಟಿಸಿರೋದು ನೋಡಿ ಇನ್ನೊಂದೇನಿಸ್ತು ಅಂದರೆ, ನಮಗೆ ಭಗವಂತ ಕೊಟ್ಟಿರೋದು ಒಂದೇ ಜನ್ಮ. ಈ ಒಂದು ಜನ್ಮದಲ್ಲಿ ಇಷ್ಟೋ ವೈವಿಧ್ಯಮಯವಾಗಿ ಬೇರೆ ಬೇರೆ ಜನ್ಮಗಳನ್ನ ನಾವು ತಾಳದಂಗೆ ನಾವು ಮಾಡಿರೋದು ಅಂದರೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್. ಒಂದು ಕ್ಯಾರೆಕ್ಟರ್ ನಮ್ಮದು, ಬಟ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಆಗಿ ನಾವು ಜೀವಿಸಿದೀವಲ್ಲ. ಒಬ್ಬ ಕಲಾವಿದನಾಗಿ ಇದಕ್ಕಿಂತ ಇನ್ನೇನು ಬೇಕಯ್ಯ, ಇದಕ್ಕಿಂತ ಇನ್ನೇನು ಯಾವುದೋ ಜನ್ಮದ ಸೌಭಾಗ್ಯ ಅಲ್ವ ಇದು ಅಂತಲೂ ಅನ್ನಿಸ್ತು. ಅವತ್ತು ನಿರ್ಧಾರ ಮಾಡಿದೆ, ಓಕೆ, ತಂದೆ ತಾಯಿ ವಿರೋಧ ಆಗಿರ್ಬೋದು, ಅವರ ಆತಂಕ ಆಗಿರ್ಬೋದು, ಯಾವುದೂ ತಪ್ಪಲ್ಲ, ಅದೆಲ್ಲ ಸರಿ. ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಇವತ್ತು ನಾವು ಒಬ್ಬರೇ ಇರ್ಬೋದು, ನಮ್ಮ ಜೊತೆ ನಾಳೆ ದಿನ ಎಲ್ಲರೂ ಕೈ ಜೋಡಿಸ್ತಾರೆ. ಎಲ್ಲ ಒಂದು ಯಾರ್ಯಾರು ಬೇಡ ಅಂತಾರೋ ಅವರೆಲ್ಲ ಬೆಂತಡ್ತಾರೆ. ತಲೆ ಕೆಡ್ಸ್ಕೊಳ್ಳೋದು ಬೇಡ, ಮುನ್ನುಗ್ಗೋಣ ಅಂತ ಒಬ್ಬನೇ ಹೊರಟೆ. ಜೊತೆಲಿ ನಮ್ಮ ದೀಪೋಣ ಸೇರ್ಕೊಂಡ್ರು, ಒಬ್ಬೊಬ್ಬರೇ ಸುನಿ ಸರ್ ಸೇರ್ಕೊಂಡ್ರು, ಪುಷ್ಕರ್ ಅವ್ರು ಬಂದರು, ಆಶಿಕ್ ಅವ್ರು ಬಂದರು, ಇನ್ನೊಬ್ರು ಮತ್ತೊಬ್ರು, ಎಲ್ಲ ಒಂದು ದೊಡ್ಡ ತಂಡ ಆಯಿತು. ಇವತ್ತು ಗತವೈಭವ ಆಗಿ ನಿಮ್ಮ ಮುಂದೆ ನಿಂತಿದ್ದೀವಿ. ಇದು ನನ್ನ ಜೀವನದಲ್ಲಿ ಬಹಳ ಗಾಢವಾಗಿ ಉಳಿದಿರುವಂಥ ಘಟನೆ, ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸ್ತು. ಈ ಘಟನೆಗೆ ಇಲ್ಲಿ ಶಿವಣ್ಣ ಕೂಡ ಇರೋದ್ರಿಂದ ಹೇಳೋದಕ್ಕೂ ಸೂಕ್ತ ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಅವ್ರು ಎಷ್ಟೇ ಬ್ಯುಸಿ ಇದ್ರು ಕೂಡ, ಒತ್ತಡದಲ್ಲಿ ಇದ್ರು ಕೂಡ ಬಂದು, ನಾನು ಬಂದಿದ ತಕ್ಷಣ ಹೇಳಿದೆ, ಅಣ್ಣ ಬಂದ್ಬಿಟ್ಟಿದ್ದೀರಾ, 1 hour ನಮ್ಮ ಜೊತೆ ಇರಲೇಬೇಕು ನೀವು ಅಂತ. ಸೊ 1 ಗಂಟೆಗಿಂತ ಹೆಚ್ಚುಗಳ ಸಮಯ ನಮ್ಮ ಜೊತೆ ಅವ್ರು ಕಳೆದಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೀನಿ. ನನ್ನ ಇಡೀ ತಂಡಕ್ಕೆ, ಅವರ ಕೆಲಸಗಳಿಗಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ ಇಡೀ ತಂಡ. ಯಾರ್ದಾದ್ರೂ ಹೆಸರು ನಾನು ತಪ್ಪಿಸಿದ್ರೆ, ಮಿಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ಇಡೀ ತಂಡಕ್ಕೆ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮನ ಮೇಡಮ್ ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ. ನಮ್ಮ ಎಲ್ಲ ಕಾರ್ಯಕ್ರಮವನ್ನು ನೀವೇ ನಡೆಸ್ಕೊಡ್ತಿದ್ದೀರಾ, ತುಂಬ ಧನ್ಯವಾದಗಳು. ನಮ್ಮ ಮಾಧ್ಯಮ ಮಿತ್ರರು, ನಾನು ಹೊಸಬ, ನನ್ನ ಮಾತಲ್ಲಿ ಏನಾದರೂ, ನನ್ನ ತೊದಲು ನುಡಿಯಲ್ಲಿ ಏನಾದರೂ ತಪ್ಪಿದ್ರೆ ನೀವು ಕ್ಷಮಿಸಿ. ಎಲ್ರಿಗೂ ಧನ್ಯವಾದಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.